ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಂದು ನಾವು ಭೀಮನು ಹನುಮಂತನನ್ನ ಭೇಟಿಯಾದ ಸನ್ನಿವೇಶವನ್ನ ತಿಳಿಯೋಣ. ಭೀಮನು ಕಾಡಿನಿಂದ ಸಾಗುತ್ತಿದ್ದಾಗ ಅವನ ಎದುರು ವೃದ್ಧ ವಾನರನ ರೂಪದಲ್ಲಿ ಹನುಮಂತನು ಕಾಣಿಸಿಕೊಂಡನು. ಇಲ್ಲಿ ಮನುಷ್ಯರು ಬರುವಂತಿಲ್ಲ. ಮನುಷ್ಯರಿಗೆ ಆಗಮ್ಯವಾದ ಸ್ಥಳ ಇದು. ಹೇಳು, ನೀನ್ಯಾರು? ಇಲ್ಲಿಗೆ ಏಕ್ ಬಂದಿದೀಯಾ? ಈ ಕಾಡಿನಲ್ಲಿ ಮನುಷ್ಯರು ಮುಂದೆ ಹೋಗುವಂತಿಲ್ಲ. ಮುಂದೆ ಗಂಧರ್ವರು, ರಾಕ್ಷಸರಿದ್ದಾರೆ. ನೀವ್ಯಾರು ನನ್ನನ್ನು ತಡೆಯಲು? ನಾನು ಮುಂದೆ ಹೋಗ್ತೇನೆ. ನಿಮ್ಮ ಬಾಲವನ್ನು ಪಕ್ಕಕ್ಕೆ ಸರಿಸಿಕೋ, ಅದು ದಾರಿಗೆ ಅಡ್ಡವಾಗಿದೆ. ಸಾಧ್ಯವಿದ್ರೆ ದಾಟಿಕೊಂಡು ಹೋಗು. ಇಲ್ಲ, ಯಾರನ್ನೂ ದಾಟಬಾರದು. ಎಲ್ಲರಲ್ಲೂ ದೇವರಿರ್ತಾನೆ. ಇಲ್ಲವಾದ್ರೆ ಹನುಮಂತನು ಸಾಗರ ದಾಟಿದಂತೆ ನಾನ್ ದಾಟ್ತಿದ್ದೆ. ಅಷ್ಟು ಶಕ್ತಿವಂತನೇ ಆ ಹನುಮಂತ? ಯಾರವನು? ಹೌದು, ಹನುಮಂತನು ನನ್ನ ಸಹೋದರ ಇದ್ದಾಗೆ. ನಾವಿಬ್ಬರು ವಾಯುಪುತ್ರರು. ಸೀತೆಗೆಗಾಗಿ ಸಮುದ್ರ ದಾಟಿದವನು ಅವನೇ. ಆಗಲಿ, ನನ್ನ ಬಾಲವನ್ನು ಸರಿಸಿ ಮುಂದೆ ಹೋಗು. ನೀವ್ಯಾರು? ಸಿದ್ಧರೋ ಗಂಧರ್ವರೋ? ದಯವಿಟ್ಟು ಅನುಗ್ರಹ ಮಾಡಿ. ನಾನು ಕೇಸರಿಯ ಪುತ್ರ, ಅಂಜನಾದೇವಿಯ ಮಗ ಹನುಮಂತನು. ಶ್ರೀರಾಮನ ಸೇವೆಗಾಗಿ ನಿಂತವನು ನಾನೇ. ಪ್ರಭು, ನೀವು ಸಾಮಾನ್ಯ ವಾನರಲ್ಲ ಎಂದು ನನಗೆ ಈಗ ತಿಳಿತು. ದಯವಿಟ್ಟು ನಿಮ್ಮ ನಿಜವಾದ ಸ್ವರೂಪವನ್ನು ನನಗೆ ತೋರಿಸಿ, ನಿಮ್ಮ ಮಹಾರೂಪವನ್ನು ಒಮ್ಮೆ ದರ್ಶನ ಮಾಡಿಸಿರಿ. ಆಗಲಿ. ಹನುಮಂತನು ನಾನೆಲ್ಲ, ಶ್ರೀರಾಮನ ಬಂಟನು. ಸೀತೆಗೆಗಾಗಿ ಸಮುದ್ರವನ್ನು ಹಾರಿದವನು, ಲಂಕೆಗೆ ಬೆಂಕಿ ಹಚ್ಚಿದವನು ನಾನೇ. ಶ್ರೀರಾಮನ ನಾಮವೇ ನನ್ನ ಶಕ್ತಿ. ಆ ನಾಮದಿಂದಲೇ ಅಸಾಧ್ಯವೂ ಸಾಧ್ಯವಾಯಿತು. ಪ್ರಭು ಹನುಮಂತನೇ, ನಿಮ್ಮ ಕರುಣೆಗೆ ನಾನು ಕೃತಜ್ಞನು. ನಿಮ್ಮ ದಿವ್ಯ ರೂಪವನ್ನು ಕಾಣುವ ಭಾಗ್ಯ ನನಗೆ ದೊರಕಿತು. ದಯವಿಟ್ಟು ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಶಕ್ತಿ, ತ್ಯಾಗ ಮತ್ತು ಶ್ರೀರಾಮನ ಮೇಲಿನ ಭಕ್ತಿತಾಳ ಇವೆಲ್ಲವೂ ನನಗೆ ಸದಾ ಮಾರ್ಗದರ್ಶಿಯಾಗಲಿ. ಭೀಮಾ, ಧೈರ್ಯದಿಂದ ಮುಂದೆ ಸಾಗು. ಧರ್ಮದ ಮಾರ್ಗವನ್ನು ಎಂದಿಗೂ ಬಿಟ್ಟುಕೊಡಬೇಡ. ಈ ಕಾಡಿನ ದಾರಿಯಲ್ಲಿ ಎಚ್ಚರಿಕೆಯಿಂದ ನಡೆ. ಮುಂದೆ ಗಂಧರ್ವರು ಮತ್ತು ರಾಕ್ಷಸರಿದ್ದಾರೆ. ನಿಮ್ಮ ಆಶೀರ್ವಾದವೇ ನನಗೆ ಮಹಾಬಲ. ನಿಮ್ಮ ಅನುಗ್ರಹದಿಂದ ನಾನು ನನ್ನ ಕರ್ತವ್ಯವನ್ನು ನೆರವೇರಿಸುತ್ತೇನೆ. ಹನುಮಂತನ ಅನುಗ್ರಹವನ್ನು ಪಡೆದು ಭೀಮನು ಧೈರ್ಯದಿಂದ ತನ್ನ ಯಾತ್ರೆಯನ್ನ ಮುಂದುವರಿಸಿದನು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.